ಇಂದಿನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಎರಡು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಥೆಗಳ ಬಗ್ಗೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಮೊದಲನೇದಾಗಿ ಐಟಿಸಿ ಮತ್ತೆ ಅದರ ಶೇರ್ ಹೋಲ್ಡರ್ಸ್ ಸಾಕಷ್ಟು ದಿನಗಳಿಂದ ಕಾಯ್ತಿರೋಂತ ಬ್ರೇಕಪ್ ಕುರಿತಾಗಿ ಚರ್ಚೆ ಮಾಡೋಣ. ಇದಾದ್ಮೇಲೆ ಗನ್ಸ್ ಮತ್ತೆ ಟ್ಯಾಂಕ್ಸೇ ಇಲ್ದಿರೋ ಹಾಗೆ ರಾಷ್ಟ್ರಗಳ ನಡುವೆ ಹೊಸ ರೀತಿಯ ವಾರ್ ಶುರು ಆಗ್ತಿದೆ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಣಕಾಸಿನ ವಿಷಯ ಹಾಗೆ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ಸೂಕ್ಷ್ಮವಾಗಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಡಿಸೆಂಬರ್ 19 ಗುರುವಾರ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಸ್ಪಾಟಿಫೈ ಮತ್ತೆ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಾವೆಲ್ಲರೂ ಕಾಯ್ತಿದ್ದಂತಹ ಬ್ರೇಕಪ್. ಪ್ರತಿ ಬಾರಿ ಮೀಡಿಯಾ ಅಥವಾ ಸ್ಟಾಕ್ ಅನಲಿಸ್ಟ್ ಯಾರಾದ್ರೂ ಕಳೆದ ದಶಕದ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಐಟಿಸಿ ತನ್ನ ಹೋಟೆಲ್ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದ್ ಸರಿ, ಈಗ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿದೀನಿ ಅಂತ ಅನ್ಕೊಂಡ್ರಾ? ನೋಡಿ, 17 ಡಿಸೆಂಬರ್ ಐಟಿಸಿ ತನ್ನ ಹೋಟೆಲ್ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡಬೇಕು ಅಂತ ಎಲ್ಲಾ ಕಡೆಯಿಂದ ಅಪ್ರೂವಲ್ ನ ತಗೊಂಡಿತ್ತು. ಇದು 1 ಜನವರಿ 2025 ರಿಂದ ಎಫೆಕ್ಟಿವ್ ಆಗಲಿದೆ ಅಂತಾನು ಕೂಡ ಹೇಳಿದ್ರು. ಆದ್ರೆ ಆಗಸ್ಟ್ 2023 ಅಲ್ಲಿ ಐಟಿಸಿ ಕೊಟ್ಟಂತಹ ಒಂದು ಇನಿಷಿಯಲ್ ಎಸ್ಟಿಮೇಟ್ಗೆ ಹೋಲಿಸಿದ್ವಿ ಅಂದ್ರೆ ಇದು ಸುಮಾರು 3 ತಿಂಗಳು ತಡವಾಗಿದೆ. ಆದ್ರೆ ಬೆಟರ್ ಲೇಟ್ ದ್ಯಾನ್ ನೆವರ್. ಹಾಗಿದ್ರೆ ಅದರ ಹಿನ್ನೆಲೆ ಏನು? ಸರಳವಾಗಿ ಹೇಳಬೇಕು ಅಂದ್ರೆ ಐಟಿಸಿಯ ಹೋಟೆಲ್ ಬಿಸ್ನೆಸ್ ಕಂಪನಿಗಳಿಗೆ ಒಂದು ಬರ್ಡನ್ ಆಗಿದೆ. ಅಂದ್ರೆ ಪ್ರತಿಯೊಬ್ಬ ಐಟಿಸಿ ಶೇರ್ ಹೋಲ್ಡರ್ ಈ ಒಂದು ಡಿಮರ್ಜರ್ಗೆ ತೀವ್ರವಾಗಿ ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕಾರಣ ಏನ್ ಗೊತ್ತಾ? ಇದು ಐಟಿಸಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ಇರುವಂತಹ ದೀರ್ಘಕಾಲದ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಆದ್ರೆ ಈ ವಿಚಾರಕ್ಕೆ ಒಳ ಹೊರಟು ನಾವು ಮಾತಾಡಬೇಕು ಅಂದ್ರೆ ಐಟಿಸಿ ಕುರಿತಾಗಿ ತಿಳ್ಕೊಳ್ಳೇಬೇಕು. ಐಟಿಸಿಯನ್ನ ನೀವು ಒಂದು ದೊಡ್ಡ ಕಾಂಗ್ಲೋಮೆರೇಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದೇ ಕಂಪನಿ ಅಡಿ ಹಲವಾರು ವ್ಯವಹಾರಗಳಿರುತ್ತೆ. ಐಟಿಸಿಯ ವ್ಯವಹಾರಗಳು ಇಲ್ಲಿದೆ ನೋಡಿ: ಸಿಗರೇಟ್ಸ್, ಎಫ್ಎಂಸಿಜಿ, ಹೋಟೆಲ್ಸ್, ಅಗ್ರಿಕಲ್ಚರ್, ಪೇಪರ್ ಪ್ಯಾಕೇಜಿಂಗ್. ಕಾಂಗ್ಲೋಮೆರೇಟ್ಸ್ಗೆ ತಮ್ಮದೇ ಆದಂತಹ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಒಂದು ಕಡೆ ನಾವು ನೋಡಿದಾಗ ತಮ್ಮ ಸೈಜ್ ಮತ್ತೆ ಡೈವರ್ಸಿಟಿಯನ್ನ ಬಳಸ್ಕೊಂಡು ಫಂಡ್ಸ್ ಅನ್ನ ಸುಲಭವಾಗಿ ರೇಸ್ ಮಾಡಬಹುದು. ಉದಾಹರಣೆಗೆ ರಿಲಯನ್ಸ್ ತನ್ನ ಆಯಿಲ್ ಪ್ರಾಫಿಟ್ಸ್ ಅನ್ನ ಟೆಲಿಕಾಂ ಮತ್ತೆ ರಿಟೇಲ್ ವೆಂಚರ್ಸ್ಗೆ ಬಳಸ್ಕೊಂಡು ಬಲಪಡಿಸ್ತಿದೆ. ಆದ್ರೆ ಮತ್ತೊಂದೆಡೆ ನಾವು ನೋಡಿದಾಗ ಸ್ಟ್ರಾಂಗ್ ಬಿಸ್ನೆಸ್ಗೆ ಆಗುವಂತಹ ಪ್ರಾಫಿಟ್ಸ್ ಏನು, ವೀಕರ್ ಬಿಸ್ನೆಸ್ ಅಲ್ಲಿ ಇವ್ರು ಯಾವ ರೀತಿ ಡ್ರ್ಯಾಗ್ ಮಾಡ್ತಿದ್ದಾರೆ, ಮತ್ತೆ ಐಟಿಸಿಯಲ್ಲಿ ಆ ವೀಕರ್ ಬಿಸ್ನೆಸ್ ಅಂತಂದ್ರೆ ಏನು? ಹೋಟೆಲ್ಸ್. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಯಾವ ರೀತಿ ಹೋಗುತ್ತೆ ಅಂತ ನಾವು ನೋಡೋಣ. ಹೋಟೆಲ್ಸ್ ಕಂಪನಿಯಿಂದ ತುಂಬಾ ಪ್ರೀತಿಯೇನೋ ಪಡೆದುಕೊಳ್ಳುತ್ತೆ, ಆದ್ರೆ ರಿಟರ್ನ್ಸ್ ಯಾವ ರೀತಿ ಇರುತ್ತೆ? ಐಟಿಸಿ ತನ್ನ ಕ್ಯಾಪಿಟಲ್ ನ 22% ಅನ್ನ ಹೋಟೆಲ್ ನಲ್ಲಿ ಇನ್ವೆಸ್ಟ್ ಮಾಡ್ತು, ಆದ್ರೆ ಕೇವಲ 3% ಆಪರೇಷನಲ್ ಪ್ರಾಫಿಟ್ ಅಲ್ಲಿ ಮಾತ್ರ ಬಂದಿದೆ. ಇದರ ವಿರುದ್ಧ ನಾವು ನೋಡಿದಾಗ ಐಟಿಸಿಯ ಕ್ಯಾಶ್ ಫ್ಲೋ ಸಿಗರೇಟ್ಸ್ ಮತ್ತೆ ಕೇವಲ 8% ಮಾತ್ರ ಕ್ಯಾಪಿಟಲ್ ಅನ್ನ ಬಳಸ್ಕೊಂಡು 80% ಆಪರೇಟಿಂಗ್ ಪ್ರಾಫಿಟ್ಸ್ಗೆ ಕೊಟ್ಟಿದೆ. ಇದನ್ನೆಲ್ಲ ನೋಡ್ತಿದೀವಿ ಅಂದ್ರೆ ಐಟಿಸಿಯ ಎಫ್ಎಂಸಿಜಿ ಡಿವಿಷನ್ ಕೂಡ ಹತ್ರದ ಒಂದು ಕ್ಯಾಪಿಟಲ್ ಹೆವಿ ಆಗಿದೆ ಅಂತಾನೆ ಹೇಳ್ಬೋದು. ಕಡಿಮೆ ರಿಟರ್ನ್ಸ್ ನ ತೋರಿಸ್ತಿದೆ, ಆದ್ರೆ ಇದು ಇಷ್ಟು ಪ್ರಚಾರ ಏನು ಕೂಡ ಕೊಟ್ಟಿಲ್ಲ. ಯಾಕೆ ಗೊತ್ತಾ? ಎಫ್ಎಂಸಿಜಿ ವಿಭಾಗವನ್ನ ನಾವು ನೋಡಿದ್ರೆ ಸುಧಾರಣೆ ಆಗ್ತಿರುವಂತಹ ಸಂಕೇತಗಳೇನೋ ತೋರಿಸ್ತಿದೆ, ಆದ್ರೆ ಹೊಸ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಸ್ ಯಾವ ರೀತಿ ಬರ್ತಿದೆ, ಕ್ಯಾಪಿಟಲ್ ಎಫಿಷಿಯನ್ಸಿ ಯಾವ ರೀತಿ ಇದೆ, ಇದ್ರೆಲ್ಲ ಬಗ್ಗೆನೂ ಕೂಡ ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈಗ ಹೋಟೆಲ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂತ ಅನ್ಕೊಳ್ಳಿ. 2004ರಲ್ಲಿ ಐಟಿಸಿ ಒಂದಿಗೆ ಇದ್ದಂತಹ ಮರ್ಜ್ ಮೊದ್ಲಿಂದನೂ ಕೂಡ ಇರೋದ್ರಿಂದ ರಿಟರ್ನ್ಸ್ ಮಾತ್ರ ಉತ್ತಮವಾಗಿ ಸಿಗ್ತಾನೆ ಇಲ್ಲ. ಹಾಗಿದ್ರೆ ಯಾಕೆ ಐಟಿಸಿಯ ಹೋಟೆಲ್ಸ್ ಹೋರಾಡ್ತಿದೆ? ಹೋಟೆಲ್ ಬಿಸ್ನೆಸ್ ನ ನಡೆಸಬೇಕಾದ್ರೆ 2 ಮಾಡೆಲ್ಸ್ ಮೇಲೆ ಅವಲಂಬಿತವಾಗಿರುತ್ತೆ. ಮೊದಲನೇದಾಗಿ ಓನ್ಡ್ ಹೋಟೆಲ್ಸ್ ಅಂತ ಹೇಳ್ತೀವಿ. ಐಟಿಸಿ ತನ್ನ ಸ್ವಂತ ಪ್ರಾಪರ್ಟಿನ ನಿರ್ಮಿಸಿ ಅದನ್ನ ಆಪರೇಟ್ ಮಾಡಿ ಪ್ರಾಫಿಟ್ಸ್ ತಗೊಳ್ಬೇಕು ಅಂತ ಪ್ರಯತ್ನ ಪಡುತ್ತೆ. ಇದು ತುಂಬಾ ಖರ್ಚು ಮತ್ತೆ ಅಪಾಯ ಕೂಡ ಆಗಿರುತ್ತೆ. ಡಿಲೇಸ್ ಆಗಿರ್ಬೋದು, ಕಾಸ್ಟ್ ಓವರ್ ರನ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಸಾಮಾನ್ಯ. ಫಾರ್ ಎಕ್ಸಾಂಪಲ್, ಐಟಿಸಿ ಗ್ರ್ಯಾಂಡ್ ಚೋಳ ಚೆನ್ನೈಯಲ್ಲಿರೋದನ್ನ ನಾವು ನೋಡಿದಾಗ 800 crores ಯೋಜನೆಗೆ ಬದಲು 1200 crores ಖರ್ಚಾಯಿತು. ಇನ್ನು ಐಟಿಸಿ ನರ್ಮದಾ ಅಹಮದಾಬಾದ್ ಅಲ್ಲಿ ಇರೋದ್ರ ಬಗ್ಗೆ ನಾವು ಮಾತಾಡ್ತಿದೀವಿ ಅಂದ್ರೆ 1 ದಶಕದ ತಡವಾಗಿ ಪೂರ್ಣವಾಗಿದ್ದು 100 crore ಹೆಚ್ಚುವರಿ ಖರ್ಚಾಗಿದೆ. ಎರಡನೇದಾಗಿ ಮ್ಯಾನೇಜ್ಡ್ ಹೋಟೆಲ್ಸ್. ಈಗ ಐಟಿಸಿ ಹೋಟೆಲ್ ಮಾಲೀಕರೊಂದಿಗೆ ಪಾರ್ಟ್ನರ್ಶಿಪ್ ಅನ್ನ ತಗೊಳ್ತಾರೆ ಅಂತ ಅನ್ಕೊಳ್ಳಿ. ಅವರು ಪ್ರಾಪರ್ಟೀಸ್ ಅನ್ನ ತಮ್ಮ ಬ್ರ್ಯಾಂಡ್ ಅಡಿಯಲ್ಲಿ ನಿರ್ವಹಿಸಬೇಕು ಅಂತ ಹೇಳ್ತಾರೆ, ಆದ್ರೆ ಅಸೆಟ್ಸ್ ಅನ್ನ ಒಡೆಯೋದಿಲ್ಲ. ಈ ಮಾಡೆಲ್ಸ್ಗೆ ತುಂಬಾ ಕಡಿಮೆ ಕ್ಯಾಪಿಟಲ್ಸ್ ಬೇಕಾಗತ್ತೆ. ಹಾಗೆ ವೇಗವಾಗಿನೂ ಕೂಡ ಇವರು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಇದು ಸಹಾಯಕ ಮಾಡುತ್ತೆ. ಇನ್ನು ಐಟಿಸಿಯ ಓನ್ಡ್ ಹೋಟೆಲ್ ಮಾಡೆಲ್ ನ ನಾವು ನೋಡೋದಾದ್ರೆ
ದೀರ್ಘಕಾಲದಲ್ಲಿ ಬರ್ತಿದ್ದಂತಹ ಒಂದು ಪ್ರಾಫಿಟಬಿಲಿಟಿನ ಕಡಿಮೆ ಮಾಡಿದೆ. 2018ರಲ್ಲಿ ಐಟಿಸಿ ಹೊಸ ಸ್ಟ್ರಾಟಜಿನ ಒಂದು ಶಿಫ್ಟ್ ಮಾಡಿತ್ತು. ಅಂದ್ರೆ ಅಸೆಟ್ ರೈಟ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾನೇಜ್ಡ್ ಹೋಟೆಲ್ಸ್ಗೆ ಹೆಚ್ಚಿನ ಆದ್ಯತೆ ಕೊಟ್ರು. ಈ ಒಂದು ಬದಲಾವಣೆ ಪರಿಣಾಮ ಏನಾಯ್ತು ಗೊತ್ತಾ? FY18 ಇಂದ 23 ಅಲ್ಲಿ ಐಟಿಸಿ ಹೋಟೆಲ್ಸ್ ನ ಒಂದು ರೆವಿನ್ಯೂ ಮತ್ತೆ ಆಪರೇಷನಲ್ ಪ್ರಾಫಿಟ್ಸ್ ಅಂತ ಏನ್ ಹೇಳ್ತೀವಿ, ಇದು ಕ್ರಮವಾಗಿ 13% CAGR ಮತ್ತೆ 31% CAGR ದರದಲ್ಲಿ ಬೆಳೆದೋಯ್ತು. ಇದಕ್ಕೂ ಮುಂಚೆ 5 ವರ್ಷಗಳಲ್ಲಿ ಇದ್ದಂತಹ ಒಂದು ಇಂಪ್ರೂವ್ಮೆಂಟ್ ಅನ್ನ ನಾವು ನೋಡಿದಾಗ ಪ್ರಾಯಶಃ ಸಮತಟ್ಟಾಗಿ ಇತ್ತು. ಇಂದಿನ ಪರಿಸ್ಥಿತಿ, ಕರೆಂಟ್ ಸಿಚುವೇಶನ್ ಹೇಗಿದೆ ಗೊತ್ತಾ? ಈಗ ಐಟಿಸಿಯ 55% ಹೋಟೆಲ್ ಇನ್ವೆಂಟ್ರಿ ಈಗ ಮ್ಯಾನೇಜ್ಡ್ ಮಾಡೆಲ್ ಅಡಿಯಲ್ಲಿ ಇದೆ. ಈಗ 2030ರೊಳಗೆ ಏನಿಲ್ಲ ಅಂತಂದ್ರು ಇದು 65% ಅನ್ನ ತಲುಪುವಂತಹ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ. ಅವರ ಒಂದು ಕ್ವಾರ್ಟರ್ಲಿ ರಿಪೋರ್ಟ್ ಪ್ರಕಾರ ನೋಡಿದಾಗ ಈ ಒಂದು ಮೊಮೆಂಟಮ್ಸ್ ಆಗಿರ್ಬೋದು, ಹಾಗೆ ಸ್ಟೋರಿನೂ ಕೂಡ ಹೊಸ ಬ್ರ್ಯಾಂಡ್ಸ್ ನ ಸಂಪೂರ್ಣವಾಗಿ ಪಾರ್ಟ್ನರ್ಶಿಪ್ ಮೂಲಕ ಎಕ್ಸ್ಪ್ಯಾಂಡ್ ಮಾಡುವಂತಹ ಆಪರ್ಚುನಿಟಿ ಸಹ ಕಾಣ್ತಿದೆ. ಆದ್ರೆ ಯಾಕೆ ಈಗ ಈ ಡಿಮರ್ಜರ್? ಟೈಮಿಂಗ್ ಏನೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಹಿಂದೆನೆ ಆಗ್ಬೋದಾಗಿತ್ತು, ಆದ್ರೆ ಕೋವಿಡ್ ಇದನ್ನ ತುಂಬಾ ತಡ ಮಾಡಿದ್ದು. ಪ್ಯಾಂಡಮಿಕ್ ಇಂದ ಟ್ರಾವೆಲ್ ಇಂಡಸ್ಟ್ರಿ ತುಂಬಾ ತೀವ್ರವಾಗಿ ಹಾನಿಗೊಳಗಾಯ್ತು ಅಂತ ಹೇಳ್ಬೋದು. ಸ್ಟ್ರಗ್ಲಿಂಗ್ ಹೋಟೆಲ್ ಬಿಸ್ನೆಸ್ ಅನ್ನ ಸ್ಪಿನ್ ಆಫ್ ಮಾಡೋದ್ರ ಮೂಲಕ ಇದನ್ನ ಒಂದು ಅಸಾಧ್ಯ ಮಾಡಿದ್ರು. ಈಗ ಪೋಸ್ಟ್ ಕೋವಿಡ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂದ್ರೆ ರಿಕವರಿ ಶಕ್ತಿಯಾಗಿ ಕೂಡ ಆಗಿದ್ದು ಇದೆ. ಈಗ ಹೋಟೆಲ್ಸ್ ಮೇಲೆ ವಿಶ್ವಾಸ ಮತ್ತೆ ಮರಳಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ತಪ್ಪಾಗಲ್ಲ. ಇತ್ತೀಚೆಗೆ ಸ್ಲಾಶ್ ಬ್ಯಾಂಗ್ಳೂರ್ ಲೀಲಾನ ನಾವು ನೋಡಿದಾಗ ವೆಂಟಿವ್ ಹಾಸ್ಪಿಟಾಲಿಟಿ ಅಂತ ಹೇಳ್ತೀವಿ. ಹಾಗೆ ಬ್ರಿಗೇಡ್ ಹೋಟೆಲ್ಸ್ ಜೊತೆಗೆ IPOS ಇಲ್ಲಿ ಒಂದು ಅರ್ಜಿನ ಸಲ್ಲಿಸಿದ್ರು. ಅಂದ್ರೆ 8,000 ಕೋಟಿ ರೇಸ್ ಮಾಡುವಂತಹ ಉದ್ದೇಶ ಇವ್ರದಾಗಿದೆ. ಈಗ ಮಾರ್ಕೆಟ್ ಐಟಿಸಿ ಹೋಟೆಲ್ಸ್ ಅನ್ನ ಯಾವ ರೀತಿ ಸ್ಟ್ಯಾಂಡ್ ಅಲೋನ್ ಆಗಿ ನೋಡ್ಬೇಕು ಅನ್ನೋದು ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ. ಐಟಿಸಿಗೆ ಮುಂದೇನು? ಈಗಿನ ದೊಡ್ಡ ಪ್ರಶ್ನೆ, ಐಟಿಸಿ ಇಲ್ಲಿ ನಿಲ್ಲತ್ತಾ ಅಥವಾ ಡಿಮರ್ಜರ್ ಆಗತ್ತಾ? ಅಂದ್ರೆ ಸ್ಪ್ರೀ ಏನಾದ್ರೂ ಪ್ರಾರಂಭವಾಗತ್ತಾ ಅಂತ. ಅದನ್ನ ನಾವು ನೋಡ್ಬೇಕು ಅಂದ್ರೆ FMCG ಅಥವಾ ಇನ್ಫೋಟೆಕ್ ಬಿಸ್ನೆಸ್ ಗಳು ಸಹ ಈ ಒಂದು ಸ್ಪಿನ್ ಆಫ್ ಆಗುವ ಸಾಧ್ಯತೆ ಇದೆಯಾ ಅನ್ನೋದನ್ನ ನಾವು ಕಾದಿ ನೋಡ್ಬೇಕಾಗತ್ತೆ. ಡಿಮರ್ಜರ್ ಗಳು ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತಿದ್ಯಾ? ಒಂದು ಬಿಸ್ನೆಸ್ ಏನಾದ್ರೂ ಬೇರ್ಪಟ್ಟಾಗ ಇನ್ವೆಸ್ಟರ್ಸ್ ಗಳು ಏನ್ ಮಾಡ್ತಾರೆ ಗೊತ್ತಾ? ಪ್ರತಿ ಸೆಗ್ಮೆಂಟ್ ಅನ್ನ ಪ್ರತ್ಯೇಕವಾಗಿ ಈ ಒಂದು ಮೌಲ್ಯಮಾಪನ ಯಾವ ರೀತಿ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಈಗ ಒಂದು ದುರ್ಬಲ ಬಿಸ್ನೆಸ್ ಶಕ್ತಿಶಾಲಿಯಾಗಿರುವಂತಹ ಬಿಸ್ನೆಸ್ ಅನ್ನ ಡ್ರ್ಯಾಗ್ ಡೌನ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಅವುಗಳನ್ನ ಬೇರ್ಪಡಿಸಬೇಕಾದ್ರೆ ವ್ಯಾಲ್ಯೂನ ಅನ್ಲಾಕ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಆದ್ರೆ ಇಲ್ಲಿ ರಿಲಯನ್ಸ್ ಮತ್ತೆ ಜಿಯೋ ಫೈನಾನ್ಷಿಯಲ್ ಡಿಮರ್ಜರ್ ಬಗ್ಗೆ ಮಾತಾಡೋದಾದ್ರೆ ಇನ್ನಷ್ಟು ಎಕ್ಸಾಂಪಲ್ಸ್ ಗಳು ಸಹ ನಾನ್ ನೋಡಿದ್ದೀನಿ. ಐಟಿಸಿಯ FMCG ಅಥವಾ ಇನ್ಫೋಟೆಕ್ ಡಿವಿಷನ್ಸ್ ಅನ್ನ ಸಹ ಈ ಒಂದು ಮಾರ್ಗದಲ್ಲಿ ಅನುಸರಿಸ್ತಿದ್ಯಾ? ಯಾರು ಇದ್ರ ಬಗ್ಗೆ ಏನ್ ಹೇಳ್ತಾರೋ ಗೊತ್ತಿಲ್ಲ. ಆದ್ರೆ ಹಿಂದಿನ ಇತಿಹಾಸವನ್ನ ನಾವು ನೋಡ್ತಿದೀವಿ ಅಂದ್ರೆ ಇನ್ನು ಹೆಚ್ಚು ವ್ಯಾಲ್ಯೂನ ಅನ್ಲಾಕ್ ಮಾಡುವಂತಹ ಪೊಟೆನ್ಶಿಯಲ್ ಖಂಡಿತವಾಗ್ಲೂ ಇದೆ. ಈಗಾಗಲೇ ಐಟಿಸಿ ಹೋಟೆಲ್ಸ್ ಗಳು ಸ್ವತಂತ್ರವಾಗಿ ಯಾವ ರೀತಿ ಕಾರ್ಯನ ನಿರ್ವಹಿಸ್ತಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಈಗ ಐಟಿಸಿಯ ಇತರ ಬಿಸ್ನೆಸ್ ಗಳು ಯಾವ್ದೆಲ್ಲ ಇದೆ, ಇದು ಟೆದರ್ಡ್ ಆಗದೆ ಇರೋದು ಯಶಸ್ವಿ ಆಗತ್ತಾ ಅಥವಾ ಫೇಲ್ಯೂರ್ ಆಗತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಇವತ್ತು ನಾವು ಸಾಮಾನ್ಯವಾಗಿ ಹೊಸ ರೀತಿಯ ಯುದ್ಧದ ಕುರಿತು ಮಾತಾಡೋಣ. ಈಗ ನೀವು ಎಲ್ಲ ಕಡೆ ಕೇಳಿರ್ಬೋದು, ಹೆಡ್ಲೈನ್ ಅಲ್ಲೂ ಕೂಡ ನೋಡಿರ್ಬೋದು, US ಮತ್ತೆ ಚೈನಾ ಒಂದಿಷ್ಟು ಅಸಾಧಾರಣ ಬ್ಯಾಟಲ್ ಗಳಲ್ಲಿ ಸಿಕ್ಕಾಕೊಂಡಿದೆ. ಇದು ಈಗಾಗಲೇ ಅಮೆರಿಕದ ಕಂಪನಿಗಳಿಗೆ $130 ಬಿಲಿಯನ್ ಅಷ್ಟು ನಷ್ಟನೂ ಕೂಡ ತಗೊಂಬಂದು ಕೊಟ್ಟಿದೆ. ಆದ್ರೆ ಇದು ಆರಂಭ ಮಾತ್ರ. ಈಗ ನೀವು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ನೋಡ್ತಿದ್ದೀರಾ ಅಂತಂದ್ರೆ ಸೇನೆ, ಟ್ಯಾಂಕ್ ಅಂದ್ಕೊಂಡಿದ್ರೆ ಹೌದು, ಇದು ಬೇರೆ ರೀತಿ ಯುದ್ಧ ಅಂತಾನೆ ಹೇಳ್ಬೋದು. ಇವತ್ತಿನ ಯುದ್ಧಗಳಲ್ಲಿ ನೀವು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗನ್ ಫೈರ್ ಅಥವಾ ಬ್ಯಾಟಲ್ ಶಿಪ್ಸ್ ಇರೋದೇ ಇಲ್ಲ. ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಜರ್ನಲ್ ಅಲ್ಲಿ ಬರ್ದಿರೋ ತರ ನಾವು ವಾರ್ಸ್ ವಿತೌಟ್ ಗನ್ ಸ್ಮೋಕ್ ಅಂತಂದ್ರೆ ಹೊಸ ಯುಗದಲ್ಲಿ ಇದೇನು ಕೂಡ ಇಲ್ದೇನೆ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ವೆಪನ್ಸ್ ಗಳು ಯಾವ ರೀತಿ ಇದೆ? ಸೆಮಿಕಂಡಕ್ಟರ್ಸ್, ಎಕನಾಮಿಕ್ ಸ್ಯಾಂಕ್ಷನ್ಸ್, ಸಪ್ಲೈ ಚೈನ್ ರಿಸ್ಟ್ರಿಕ್ಷನ್ಸ್. ಇದೇನು ಅಷ್ಟು ಹೊಸದಲ್ಲ ಬಿಡಿ. ವರ್ಲ್ಡ್ ವಾರ್ ಫಸ್ಟ್ ಸಮಯದಲ್ಲಿ ನಾವು ನೋಡಿದಾಗ ಬ್ರಿಟನ್ ಜರ್ಮನಿಯ ಏರಿಕೆಯನ್ನ ತಡಿಬೇಕು ಅಂತ ಶಿಪ್ಪಿಂಗ್ ಲೇನ್ಸ್ ಅನ್ನ ಕಟ್ ಮಾಡಿತ್ತು. ಜರ್ಮನಿ ಏನ್ ಮಾಡ್ತು? ತನ್ನ ಫ್ಯಾಕ್ಟರೀಸ್ ಅನ್ನ ಹೆಚ್ಚಾಗಿ ಎಫಿಷಿಯಂಟ್ ಮಾಡಿದ್ರು. ಇನ್ನೊಂದ್ ಕಡೆ ಆಲ್ಟರ್ನೇಟಿವ್ ನ ನೋಡಿದಾಗ ಸಪ್ಲೈಯರ್ಸ್ ಕೂಡ ಹುಡುಕ್ತಾ ಇದ್ರು. ಈಗ ಚೈನಾ ಸಹ ಇದೇ ತರ ಮಾಡ್ತಿದೆ. ಇನ್ನು ಅಮೆರಿಕನ ನಾವು ನೋಡಿದಾಗ ಇದನ್ನ ಮೊದಲೇ ಅವರು ಮಾಡ್ಬಿಟ್ಟಿದ್ದಾರೆ. 1980ರ ದಶಕದಲ್ಲಿ ನಾವು ನೋಡಿದಾಗ US ಜಪಾನ್ ಮೇಲೆ ಕಠಿಣವಾದಂತಹ ಒಂದು ನಿರ್ಬಂಧನ ಕೊಟ್ಟಿತ್ತು. ಸ್ಯಾಟಲೈಟ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ ಮುಖಾಂತರ ಇದನ್ನ ನಿಲ್ಲಿಸ್ಬಿಟ್ಟು ಜಪಾನ್ ಅಮೆರಿಕಾದಿಂದ ಈ ಟೆಕ್ ಡಾಮಿನೆನ್ಸ್ ಏನಿರುತ್ತೆ ಅದನ್ನ ಆಕ್ರಮಣ ಮಾಡಬೇಕು ಅಂತ ನೋಡ್ಸಿತ್ತು. ಅದಕ್ಕೆ ಜಪಾನ್ ಏನ್ ಮಾಡ್ತು? ಈ ಒಂದು ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡಿಕೊಂಡು ತನ್ನ ತಂತ್ರಜ್ಞಾನವನ್ನ ಇನ್ನಷ್ಟು ಪವರ್ಫುಲ್ ಮಾಡ್ತು. ಹೌದು, ಆದ್ರೆ ಈಗ ಸ್ಟೇಕ್ಸ್ ಹೆಚ್ಚಾಗ್ತದೆ. ಯಾಕೆ ಗೊತ್ತಾ? ಚೈನಾಸ್ ಎಕನಾಮಿ ಜಪಾನ್ ನಿಂದ ಒಂದು ಆರ್ಥಿಕತೆಗೆ ಏನಾದ್ರೂ ಕಂಪೇರ್ ಮಾಡಿದ್ರಿ ಅಂತಂದ್ರೆ ತುಂಬಾ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಚೈನಾ ವರ್ಸಸ್ ಸೋವಿಯತ್ ಯೂನಿಯನ್ ಕಂಪ್ಯಾರಿಸನ್. ಈಗ ಡಾರ್ಟ್ಮೌತ್
ಹಾರ್ವರ್ಡ್ ಕಾಲೇಜಿನ ಒಂದು ಜೆನಿಫರ್ ಲಿಂಡ್ ಅವರ ಸಂಶೋಧನೆ ಪ್ರಕಾರ ಚೈನಾ ಈಗಾಗಲೇ ಈ ಒಂದು ಕೋಲ್ಡ್ ಯುದ್ಧದ ಸಮಯದಲ್ಲಿ ಸೋವಿಯತ್ ಯೂನಿಯನ್ ಪೀಕ್ ಏನಿರುತ್ತೆ ಆ ಪವರ್ ಅನ್ನ ಮೀರಿಸ್ಬಿಟ್ಟಿದೆ. ಅದು ಕೂಡ US ಅನ್ನೋ ಒಂದು ದಶಕಗಳ ಕಾಲ ನಾವು ನೋಡಿದಾಗ ಅವ್ರು ತುಂಬಾ ಚಿಂತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಚೈನಾ ಇನ್ನೂ ಕೂಡ ಶಕ್ತಿಯುತವಾಗಿದೆ. ಹಾಗೇನೆ ಎಕನಾಮಿ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಚೈನಾಸ್ ಎಕನಾಮಿ ಈಗಾಗಲೇ ಪರ್ಚೇಸಿಂಗ್ ಪವರ್ ಟರ್ಮ್ಸ್ ಅಲ್ಲಿ US ಅನ್ನು ಕೂಡ ಮೀರಿಸಿದೆ ಅಂತ ನಿಮಗೆ ಗೊತ್ತಿದೆ. ಈಗ ನಾವು ಚೈನಾವನ್ನ ಒಂದು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ಬೋದು. ಆದ್ರೆ ಬೀಜಿಂಗ್ ಮತ್ತೆ ಶಾಂಘೈ ನಂತಹ ನಗರಗಳ ಒಂದು GDP ಪರ್ ಕ್ಯಾಪಿಟಾನ ನಾವು ನೋಡಿದಾಗ ಸೌತ್ ಕೊರಿಯಾಗೆ ತುಂಬಾ ಸಮಾನವಾಗಿದೆ. ಈಗ ಚೈನಾ ಒಂದೇ ದೇಶ ಅಲ್ಲ, ಅದು ಹಲವಾರು ಚೀನಾಗಳು ಹಾಗೆ ಕೆಲವು ಪ್ರದೇಶಗಳು ಕೂಡ ಬೂಮಿಂಗ್ ಆಗ್ತಿರುತ್ತೆ. ಇನ್ನಷ್ಟು ಕೂಡ ಹಿಂತಿರುಗಿ ನಾವು ನೋಡಿದಾಗ ಇದೆಲ್ಲನೂ ಕೂಡ ಪವರ್ಫುಲ್ ಕಂಟ್ರೀಸ್ ಆಗಿರುತ್ತೆ. ಹಾಗೇನೆ ಅಮೆರಿಕಾಸ್ ಗೇಮ್ ಪ್ಲಾನ್ ಅನ್ನು ನಾವು ನೋಡಿದಾಗ ಬುಷ್ ಅಡ್ಮಿನಿಸ್ಟ್ರೇಷನ್ ಸಮಯದಿಂದಲೇ US ಚೈನಾದ ಮೇಲೆ ಇರುವಂತಹ ಒಂದು ಒತ್ತಡವನ್ನ ಜಾಸ್ತಿ ಮಾಡಿತ್ತು. ಹಾಗೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಾವು ನೋಡಿದಾಗ ಈ ಒಂದು ಒತ್ತಡವನ್ನ ಇನ್ನೂ ತೀವ್ರ ಮಾಡಿತ್ತು. ಇನ್ನು ಇತಿಹಾಸದಲ್ಲೇ ಹೆಚ್ಚು ಚೈನೀಸ್ ಎಂಟಿಟೀಸ್ ಅನ್ನ ನಾವು ನೋಡ್ತಿದೀವಿ ಅಂತಂದ್ರೆ ರಿಸ್ಟ್ರಿಕ್ಷನ್ಸ್ ಲಿಸ್ಟ್ ಗೆ ಸೇರಿಸಿದ್ದಾರೆ. ಇನ್ನು ಬೈಡೆನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದನ್ನ ಇನ್ನೂ ಕೂಡ ಮತ್ತಷ್ಟು ಮುಂದುವರಿಸ್ತಿದ್ದಾರೆ. ಈ ಎಲ್ಲಾ ಯುದ್ಧಗಳು ಸಹ ಗನ್ಸ್ ಇಲ್ದೇನೆ ನಡೀತಿದೆ. ಹಾಗಿದ್ರೆ ಪರಿಣಾಮ ಎಲ್ಲಿದೆ? ತುಂಬಾ ದೊಡ್ಡದಾಗಿದೆ ಅಲ್ವಾ? ಹೀಗಾದ್ರೆ US ಬಳಕೆ ಮಾಡ್ತಿರೋಂತ ಈ ಒಂದು ಟೂಲ್ ಕಿಟ್ ಯಾವುದು? ಇಲ್ಲಿದೆ ನೋಡಿ, ಆ 4 ದೊಡ್ಡ ಅಸ್ತ್ರಗಳು. ನಂಬರ್ 1 ಎಂಟಿಟಿ ಲಿಸ್ಟ್. ಇದನ್ನ ಅಮೆರಿಕಾಸ್ ಬ್ಲಾಕ್ ಲಿಸ್ಟ್ ಅಂತ ನೀವು ಯೋಚನೆ ಮಾಡಬಹುದು. ಈ ಲಿಸ್ಟ್ ಅಲ್ಲಿ ಇರುವವರ ಮೇಲೆ US ಕಂಪನಿಗಳು ಏನಾದ್ರೂ ಮಾರಾಟ ಮಾಡಬೇಕು ಅಂತಂದ್ರೆ ಸ್ಪೆಷಲ್ ಪರ್ಮಿಷನ್ ಅನ್ನ ತಗೊಳ್ಬೇಕು. ಉದಾಹರಣೆಗೆ ಹುವಾವೆ ಮತ್ತು ಅದರ 149 ಕಂಪನಿಗಳು ಈ ಲಿಸ್ಟ್ ಅಲ್ಲಿ ಸೇರ್ಕೊಂಡಿದೆ. ನಂಬರ್ 2 SDN ಲಿಸ್ಟ್, ಸ್ಪೆಷಲಿ ಡೆಸಿಗ್ನೇಟೆಡ್ ನ್ಯಾಷನಲ್ಸ್ ಲಿಸ್ಟ್ ಅಂತ ಹೇಳ್ತಾರೆ. ಇದನ್ನ ನ್ಯೂಕ್ಲಿಯರ್ ಆಪ್ಷನ್ಸ್ ಅಂತಾನೂ ಕೂಡ ಕರಿಬಹುದು. ಈ ಲಿಸ್ಟ್ ಅಲ್ಲಿ ಇದ್ರೆ ನೀವು ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ನಿಂದ ಸಂಪೂರ್ಣವಾಗಿ ಕೈ ಬಿಟ್ಬಿಡ್ತೀರಾ. ಉದಾಹರಣೆಗೆ ಕ್ಯಾರಿ ಲ್ಯಾಮ್, ಹಾಂಗ್ಕಾಂಗ್ ನ ಒಂದು ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಅಂತ ಹೇಳ್ಬೋದು. ಅವರಿಗೆ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯಾದಂತಹ ಸಿಸ್ಟಮ್ ಕರೆಕ್ಟ್ ಆಗಿ ಇರೋದೇ ಇಲ್ಲ. ಅವರು ಸಂಪೂರ್ಣವಾಗಿ ಕ್ಯಾಶ್ ನಲ್ಲಿನೇ ಈ ಒಂದು ವೇತನ ಪಡಿಬೇಕಾಗತ್ತೆ. ನಂಬರ್ 3 ಮಿಲಿಟರಿ ಎಂಡ್ ಯೂಸರ್ ಲಿಸ್ಟ್. ಚೈನಾಸ್ ಮಿಲಿಟರಿಗೆ ಸಂಬಂಧಪಟ್ಟಿರುವಂತಹ ಕಂಪನಿಗಳು ಸಹ ಇಲ್ಲಿ ಗುರಿಯಾಗಿರುತ್ತೆ. ನಂಬರ್ 4 ಚೈನೀಸ್ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಲಿಸ್ಟ್ ಅನ್ನು ನಾವು ನೋಡಿದಾಗ ಚೈನೀಸ್ ಡಿಫೆನ್ಸ್ ಅಥವಾ ಸರ್ವ್ಯಾಲಿಯನ್ಸ್ ಫರ್ಮ್ಸ್ಗೆ US ಇಂದ ಹೂಡಿಕೆಯನ್ನ ತಡೆಯುತ್ತೆ. ಅಂದ್ರೆ US ಇಂದ ಏನಾದ್ರು ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತಂದ್ರೆ ಇದನ್ನ ಸ್ಟಾಪ್ ಮಾಡುತ್ತೆ. ಇದೆಲ್ಲನೂ ಕೂಡ ಎನ್ಫೋರ್ಸ್ ಮಾಡೋದು ಯಾವ ರೀತಿ? ಇದನ್ನ ನಾವು ಹೋಲಿಸ್ತಿದೀವಿ ಅಂತಂದ್ರೆ ನ್ಯೂಯಾರ್ಕ್ ಸಿಟಿಯನ್ನ ಕೇವಲ 10 ಪೊಲೀಸ್ಗಳಿಂದ ನೋಡ್ಕೊಳ್ತಾರಂತೆ. ಇನ್ನು US ಗ್ಲೋಬಲ್ ಆಗಿ ಕೇವಲ 10 ಎಕ್ಸ್ಪೋರ್ಟ್ ಕಂಟ್ರೋಲ್ ಆಫೀಸರ್ಸ್ಗೆ ಇದ್ದಾರೆ ಅಂತಂದ್ರೆ ಚೈನಾದಲ್ಲಿ ಕೇವಲ 3 ಜನ ಇರ್ತಾರಷ್ಟೇ. ಇದನ್ನ 5 ವರ್ಷಗಳಲ್ಲಿ 4,000 ಅಪ್ಲಿಕೇಶನ್ಸ್ ಅಂದ್ರೆ 880 ಬಿಲಿಯನ್ ಮೌಲ್ಯದ ಒಂದು ಪರಿಶೀಲನೆ ಮಾಡಬೇಕು ಅಂತ ಹೇಳಲಾಗ್ತದೆ. ಅಂದ್ಹಾಗೆ US ಇದನ್ನ ಹೇಗೆ ನಿಭಾಯಿಸ್ತದೆ? ಅಮೆರಿಕನ್ ವೇ ನಲ್ಲಿ ಕಂಪನಿಗಳು ತಮ್ಮದೇ ಆದ ಒಂದು ರೈವಲ್ಸ್ ಬಗ್ಗೆ ರಿಪೋರ್ಟ್ ಅನ್ನ ಮಾಡಬಹುದು. ಉದಾಹರಣೆಗೆ ಸೀಗೇಟ್ ಮತ್ತೆ ಹುವಾವೆಗಳಿಗೆ ಒಂದು ಹಾರ್ಡ್ ಡ್ರೈವ್ಸ್ ಅನ್ನ ಕಳಿಸ್ಬಿಟ್ಟು ಪತ್ತೆ ಹಚ್ಚಾದ್ಮೇಲೆ $300 ಮಿಲಿಯನ್ ದಂಡವನ್ನ ಹಾಕಲಾಯಿತು. ಹಾಗೇನೆ ಎನ್ವಿಡಿಯಾ, ಸ್ಟೈಟ್ರೋಪ್, ವಾಕ್ ಕಂಪನಿಗಳು ಕೂಡ ಹೆಚ್ಚು ಟೆಕ್ ಕಂಪನೀಸ್ ಅಂತ ಹೇಳ್ಬೋದು. ಈ ಪರಿಸ್ಥಿತಿ ನಡುವೆನೂ ಕೂಡ ಡೆಲಿಕೇಟ್ ಬ್ಯಾಲೆನ್ಸ್ ಅನ್ನ ಸಾಧಿಸಬೇಕಾಗತ್ತೆ. ಉದಾಹರಣೆಗೆ ಎನ್ವಿಡಿಯಾ ಚೀನಾಗೆ ಒಂದು ಲೆಸ್ ಪವರ್ಫುಲ್ ಚಿಪ್ಸ್ ಅನ್ನ ಮಾರಾಟ ಮಾಡ್ತಿದೆ ಅಂತಂದ್ರೆ US ರೆಗ್ಯುಲೇಟರ್ಸ್ ಸಹ ಖುಷಿ ಪಡಿಸಲು ಇದು ಮುಂದೆ ಬರಬೇಕಾಗತ್ತೆ. ಚೈನಾಸ್ ಅಡಾಪ್ಟೇಷನ್ 2022 ಪ್ರಕಾರ ನಾವು ನೋಡಿದಾಗ ಚಿಪ್ಸ್ ರಿಸ್ಟ್ರಿಕ್ಷನ್ಸ್ ಯಾವ ರೀತಿ ಇದೆ? ಚೈನಾ ಇದನ್ನ ಒಂದು ಓಲ್ಡರ್ ಟೆಕ್ ಬಳಸಿಕೊಂಡು 7 ನ್ಯಾನೋಮೀಟರ್ ಅಡ್ವಾನ್ಸ್ಡ್ ಚಿಪ್ಸ್ ಅನ್ನ ತಯಾರಿಸಬೇಕು ಅಂತ ಮುಂದೆ ಬರ್ತಿದೆ. ಇದು ಮ್ಯಾಕ್ ಗೈವರ್ ಅನ್ನೋ ಒಂದು ಪಾತ್ರನ ಡಕ್ಟ್ ಟೇಪ್ ಬಳಸಿ ಸಮಸ್ಯೆವನ್ನ ಬಗೆಹರಿಸಬೇಕು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಅಮೆರಿಕನ್ ಕಂಪನೀಸ್ ಅನ್ನ ನಾವು ನೋಡಿದಾಗ ಬಿಟ್ವೀನ್ ಅ ರಾಕ್ ಅಂಡ್ ಅ ಹಾರ್ಡ್ ಪ್ಲೇಸ್ ಅಂತ ಹೇಳ್ಬೋದು. ಈ ಒಂದು ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್ ಅನ್ನು ನೋಡಿದಾಗ ಚೈನಲ್ಲಿ ಇರುವಂತಹ ಕಂಪನಿಗಳಿಗೆ 3 ವರ್ಷದಲ್ಲಿ 20ನೇ ಶ್ರೇಣಿಯ ಸಮಸ್ಯೆಯಿಂದ 3ನೇ ಶ್ರೇಣಿಗೆ ಬರೋ ತರ ಒಂದು ತಲೆನೋವು ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ಬೋದು. ಗ್ಲೋಬಲ್ ರಿಪಲ್ ಎಫೆಕ್ಟ್ಸ್. ಯುರೋಪ್ ಮತ್ತೆ ಈಸ್ಟ್ ಏಷ್ಯಾ ಈ ಒಂದು ಸಿಚುವೇಶನ್ ನಡುವೆ ಯಾವ ರೀತಿ ಸಿಲುಕೊಂಡಿದೆ ನೋಡಿ. ಚೈನಾ ಮಾರ್ಕೆಟ್ ಮೇಲಿನಂತಹ ಒಂದು ಅವಲಂಬನೆ ಡಿಪೆಂಡ್ ಆಗಿರ್ತಾರೆ ಅಂದ್ರೆ ಅಮೆರಿಕದ ಒಂದು ಗುಡ್ ಬುಕ್ಸ್ ನಲ್ಲಿ ನೋಡಿದಾಗ ಇಲ್ಲಿ ಉಳ್ಕೊಳ್ಬೇಕಾಗಿರುವಂತಹ ಅಗತ್ಯ ಖಂಡಿತವಾಗ್ಲೂ ಇದೆ. ಚೈನೀಸ್ ಬ್ಯಾಂಕ್ಸ್ ಕೂಡ ದೇ ಆರ್ ಲಿಟ್ರಲಿ ಎಂಬ್ಯಾರೆಸ್ಡ್ ಅಂತ ಹೇಳ್ಬೋದು. ಉದಾಹರಣೆಗೆ ರಷ್ಯನ್ ಪೇಮೆಂಟ್ಸ್ ನಲ್ಲಿ 80% ನಿರಾಕರಣೆ ಮಾಡಿದ್ದಾರೆ. US ಸ್ಯಾಂಕ್ಷನ್ಸ್ ಗಳು ಕೂಡ ಅದನ್ನ ತಪ್ಪಿಸಬೇಕು ಅಂತ ಮುಂದೆ ಬರ್ತಿದ್ದಾರೆ. ಅದಕ್ಕಿಂತ ಭಯಾನಕ ಪ್ರಶ್ನೆ ಏನ್ ಗೊತ್ತಾ? ಚೈನಾ ತನ್ನದೇ ಆದ ಸ್ವಿಫ್ಟ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ನಿರ್ಮಿಸಿದ್ರೆ ಅಥವಾ ಇನ್ನಷ್ಟು ದೇಶಗಳು ಉವಾನ್ ನಲ್ಲಿ ವ್ಯಾಪಾರ ಮಾಡಬೇಕು ಅಂತ ಮುಂದೆ ಬಂದ್ರೆ ಅಮೆರಿಕದ ಒಂದು ಎಕನಾಮಿ ಡೆವಲಪ್ಮೆಂಟ್ ತಮ್ಮ ಒಂದು ಪರಿಣಾಮಕಾರಿತ್ವವನ್ನ ಖಂಡಿತವಲ್ಲೂ ಕಳೆದುಕೊಳ್ಬಹುದು. ತುಂಬಾ ಜಾಸ್ತಿ ಆಂಟಿಬಯೋಟಿಕ್ಸ್ ನ ಬಳಸಿದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಖಂಡಿತ
ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ಈಗ ಸೈನಿಕ ಹಿನ್ನೆಲೆ ನಾವು ನೋಡಿದಾಗ ಮುಚ್ಚೋದು ಹೀಗಂತೂ ಖಂಡಿತವಾಗ್ಲೂ ಅಲ್ಲ. ಚೈನಾ ಈಗ ವಿಶ್ವದ ದ ಲಾರ್ಜೆಸ್ಟ್ ನೇವಿ ನಿರ್ಮಾಣ ಮಾಡ್ತಿದೆ. ತನ್ನ ಒಂದು ನ್ಯೂಕ್ಲಿಯರ್ ಆರ್ಸೆನಲ್ ಏನಿದೆ ಇದನ್ನ ಆಧುನೀಕರಣ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ AI ವೆಪನ್ಸ್ ನಲ್ಲೂ ಕೂಡ ಒಂದು ದೊಡ್ಡ ರಿಮಿನೇಷನ್ಸ್ ತಗೊಂಡ್ ಬರ್ತಿದೆ. ಇದು ಖಂಡಿತವಾಗ್ಲೂ ಆರ್ಥಿಕ ಯುದ್ಧವಲ್ಲ, ಆದ್ರೆ ಗ್ಲೋಬಲ್ ಡಾಮಿನೆನ್ಸ್ ಆಗುವಂತಹ ಒಂದು ಲಕ್ಷಣ ಖಂಡಿತವಾಗ್ಲೂ ಕಾಣ್ತಿದೆ. ಇದೆಲ್ಲ ಆಗ್ತಿದೆ ಅಂತಂದ್ರೆ ಅರ್ಥ ಏನು? ಇದು ಡಿಜಿಟಲ್ ಯುಗದ ಮೊದಲ ಎಕನಾಮಿ ಸೂಪರ್ ಪವರ್ ಯುದ್ಧ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ಕೋಲ್ಡ್ ವಾರ್ ಯಾವ ರೀತಿ ಸ್ಪೇಸ್ ಟ್ರಾವೆಲ್ ಮಾಡುತ್ತೆ ಮತ್ತೆ ಮೈಕ್ರೋವೇವ್ಸ್ ಅನ್ನ ರೂಪಿಸುತ್ತೆ, ಇದುವರೆಗೂ ನಡೆದಿರುವಂತಹ ಒಂದು ಆರ್ಥಿಕ ಹೋರಾಟ ಮುಂದಿನ ದಶಕಗಳಲ್ಲಿ ನಾವು ನೋಡಿದಾಗ ಟೆಕ್ ಮತ್ತೆ ಪ್ರೊಡಕ್ಟ್ಸ್ ಅನ್ನ ರೂಪಿಸಬೇಕಾದ್ರೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇವತ್ತಿನ ಟಿಡ್ಬಿಟ್ಸ್ ನಂಬರ್ 1, ಸೋಲಾರ್ ಎಕ್ವಿಪ್ಮೆಂಟ್ ಇಂಪೋರ್ಟ್ ಪಾಲಿಸಿನ ನಾವು ನೋಡಿದಾಗ ಭಾರತ ಸರ್ಕಾರ ಕೂಡ ಸೋಲಾರ್ ಎಕ್ವಿಪ್ಮೆಂಟ್ಗೆ ಇರುವಂತಹ ಒಂದು ಡ್ಯೂಟಿ ಫ್ರೀ ಇಂಪೋರ್ಟ್ ಸ್ಕೀಮ್ ಅನ್ನ ಮುಗಿಸ್ತಾ ಇದೆ. ಇದರ ಅರ್ಥ ಏನ್ ಗೊತ್ತಾ? ಬಾಂಡೆಡ್ ವೇರ್ ಹೌಸ್ ನಲ್ಲಿ ಇರುವಂತಹ ಸರಕುಗಳಿಗೆ ಈಗ ಡೆಫರ್ಡ್ ಕಸ್ಟಮ್ ಡ್ಯೂಟೀಸ್ ಅನ್ನ ಪಾವತಿಸಬೇಕು, ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಕ್ರಮ ಸೋಲಾರ್ ಕಂಪನೀಸ್ಗೆ ಒಂದು ಕ್ಯಾಶ್ ಫ್ಲೋ ನಲ್ಲಿ ಇರುವಂತಹ ವ್ಯತ್ಯಾಸವನ್ನ ಉಂಟು ಮಾಡುತ್ತೆ, ಆದ್ರೆ ಆಪರೇಷನಲ್ ಕಾಸ್ಟ್ ಸಹ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಹಾಗೆಯೇ ಫಿಕ್ಸ್ಡ್ ಪವರ್ ಟ್ಯಾರಿಫ್ಸ್ ಸಹ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರಾಫಿಟಬಿಲಿಟಿ ಕಷ್ಟ ಆಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ನಂಬರ್ 2, ಅಂಬುಜಾ ಸಿಮೆಂಟ್ಸ್ ಮರ್ಜರ್ ಅನ್ನ ನಾವು ನೋಡಿದಾಗ ತನ್ನ ಕಾರ್ಯಾಚರಣೆಗೆ ಶಾಂಗಿ ಇಂಡಸ್ಟ್ರೀಸ್ ಮತ್ತೆ ಪೆನ್ನಾ ಸಿಮೆಂಟ್ ಅನ್ನ ಮರ್ಜ್ ಮಾಡ್ಕೊಳ್ತಿದೆ. ಇದರೊಂದಿಗೆ ಅದು ಭಾರತದ 2ನೇ ಅತಿ ದೊಡ್ಡ ಸಿಮೆಂಟ್ ಮೇಕರ್ ಆಗಿ ಇಟ್ ವಿಲ್ ಎಮರ್ಜ್ ಅಂತ ಹೇಳ್ಬೋದು. ಈ ಮರ್ಜರ್ ಸಿನರ್ಜಿಸ್ ನ ಬಳಸಿಕೊಂಡು ಆಯಿಲ್ ಬೇಸ್ಡ್ ರೈಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡಿಮ್ಯಾಂಡ್ಸ್ ಏನಿರುತ್ತೆ ಅದನ್ನ ಪೂರೈಸಬೇಕು ಅಂತ ಮುಂದೆ ಬರುತ್ತೆ. ಇದು ಅದಾನಿ ಗ್ರೂಪ್ ನ ಹೂಡಿಕೆಯಲ್ಲಿ ಒಂದು ಉಲ್ಲೇಖವಾಗಲಿದೆ ಅಂತಾನೆ ಹೇಳ್ಬೋದು. ನಂಬರ್ 3, ಶ್ರೀರಾಮ್ ಫೈನಾನ್ಸ್ ECB ಡೀಲ್ ಏನಿದೆ ಇದು ಭಾರತದಲ್ಲಿ ಇತ್ತೀಚಿನ ಕಾಲದ ಅತಿ ದೊಡ್ಡ $1.27 ಬಿಲಿಯನ್ ECB ಅಂದ್ರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಅಂತ ಹೇಳ್ಬೋದು. ಈ ಡೀಲ್ ಅನ್ನ ತಗೊಂಡಿದೆ. ಇದು ಸ್ಥಳೀಯ ಬ್ಯಾಂಕ್ಸ್ ಮೇಲೆ ಒಂದು ಡಿಪೆಂಡೆನ್ಸಿನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ MSME ಲೆಂಡಿಂಗ್ ಗ್ರೋತ್ ಏನಿರುತ್ತೆ ಅದಕ್ಕೂ ಸಹ ಹಣ ಟೈಮ್ಗೆ ಬರೋ ತರ ನೋಡ್ಕೊಳ್ಳುತ್ತೆ. ಈ ಸಾಧನೆನ ನಾವು ನೋಡಿದಾಗ NBFC ಸೆಕ್ಟರ್ಗೆ ಒಂದು ವಿಶ್ವಾಸ ಇರೋದು ಸಹ ನಮ್ಗೆ ಕಾಣುತ್ತೆ. ಶ್ರೀರಾಮ್ ಫೈನಾನ್ಸ್ ನ ಶಕ್ತಿ ಹಾಗೂ ಸ್ಥಿರತೆನ ನಾವು ತೋರಿಸ್ತಿದೆ ಅಂತಂದ್ರೆ ವಿಶೇಷವಾಗಿ ರೆಗ್ಯುಲೇಟರಿ ಟೈಟಿಂಗ್ ನಡುವೆ ಇದು ಸಂಬಂಧಪಟ್ಟಿರುತ್ತೆ ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.